ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಯಿತು ಅಂದರೆ ನೀವು ಯಾರೋ ಹೇಳಿದ ಕತೆ ಕೇಳೋದಕ್ಕಿಂತ ನೀವು ಓದಿ ತಿಳ್ಕೊಳಕ್ಕೆ ಸ್ಟಾರ್ಟ್ ಆದಾಗ ಮಜಾ ಬರುತ್ತದು. ಸ್ವಲ್ಪ ದಿನ ಓದ್ರಿ. ಈ ಕೋಚಿಂಗ್ ಹೋಗಿ ಬಂದು ಹುಡುಗರು ಇರ್ತಾರೆ, ಕೇಳ್ರಿ ಅವರಿಗೆ. ಸುಮ್ಮನೆ ಒಂದು ಕೇಳಿದ್ರೆ 10 ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒನ್ಸ್ ನಾಲೆಡ್ಜ್ ಡೆವಲಪ್ ಆಯಿತು ಅಂದರೆ ಹೆಚ್ಚು ಶೇರ್ ಮಾಡೋಣ ಅನ್ಸುತ್ತೆ. ಇಲ್ಲಿದ್ದಾರೆ, ಇಲ್ಲಿ ನಮ್ಮ ಹುಡುಗ ಫಾರೆಸ್ಟ್ ಗಾರ್ಡನ್ ಸೆಲೆಕ್ಟ್ ಆಗಿದ್ದಾರೆ. ಫಾರೆಸ್ಟ್ ಆಗಿದೆ, ಏನು ಆಸೆ ಇದೆ ಅಂದರೆ ಸರ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, ಅಕಸ್ಮಾತ್ ಮಿಸ್ ಆದೆ ಅಂದರೆ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಾರೆ. ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬೇಕು? ಹೇಳ್ಕೋಬೇಕು. ಒನ್ಸ್ ಯು ಗೈನ್ ದ ನಾಲೆಡ್ಜ್ ಅದನ್ನು ಶೇರ್ ಮಾಡಬೇಕು ಅನ್ಸುತ್ತೆ. ಶೇರ್ ಮಾಡಿದ್ರೆ 4 ಜನಕ್ಕೆ ಉಪಯೋಗ ಆಗುತ್ತೆ. ದಟ್ಸ್ ವೈ ರೀಡಿಂಗ್ ನಿಮಗೆ ಖುಷಿ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನೀವು ರೀಡಿಂಗ್ ಸ್ಟಾಪೇ ಮಾಡಲ್ಲ. ನಾವು ಈವನ್ ಟುಡೇ ಇವತ್ತು ಕೂಡ ಕಾರಲ್ಲಿ ಒಂದು ಅರ್ಧ ಗಂಟೆ ಓದ್ಕೊಂಡು, ಮೊಬೈಲಲ್ಲಿ ಒಂದು ಅರ್ಧ ಗಂಟೆ ರೀಡ್ ಮಾಡಿಕೊಂಡು, ಇಷ್ಟು ಹೆಕ್ಟಿಕ್ ಶೆಡ್ಯೂಲಲ್ಲೂ ದಿನಕ್ಕೆ 5 ಗಂಟೆ ಓದ್ಬಿಡ್ತೀವಿ. ಖಾಲಿ ಬಿಟ್ಬಿಟ್ರೆ ದಿನಕ್ಕೆ 8 ಗಂಟೆ ಓದ್ತೀವಿ. 8 hours. ಹೆಂಗೆ ಮೈ ಮರಿತೀವಿ ಓದ್ಬೇಕಾರೆ ಅಂದರೆ ನಿಮಗೆ ನಯನ ಸ್ಪಂದನ ಕಲಿಕೆ ಅಂತ ಒಂದಿದೆ. ಅದನ್ನ ಈಗ ಹೇಳ್ತೀನಿ, ಮುಂದೆ ಬರುತ್ತೆ. ವಾಟ್ ಈಸ್ ನಯನ ಸ್ಪಂದನ ಅಂತ ಅಂದರೆ ಫುಲ್ ಮುಳುಗೋಗ್ಬಿಡ್ಬೇಕು ನೀವು. ನೀವೆಂಗ್ತೀರ ಮುಳುಗ್ತಾ ಇಲ್ಲ. ಮೆಮೊರಿ ಪವರ್ ಕಡಿಮೆ ಇದೆ ಅಂತ ಎಷ್ಟು ಜನಕ್ಕೆ ಅನಿಸ್ತಾ ಇದೆ? ಕೈ ಎತ್ತಿ. ಸರ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮೆಮೊರಿ, ಏನಾದ್ರು ಟ್ರಿಕ್ಸ್ ಇದ್ದರೆ ಹೇಳ್ರಿ. ಹೇಳ್ತೀವಿ ನಾವು, ಡೆಫಿನೆಟ್ಲಿ ಹೇಳ್ತೀವಿ. ಮೆಮೊರಿ ಉಳಿದವ್ರಿಗೆಲ್ಲ ಪರ್ಫೆಕ್ಟ್ ಇದೆಯಾ? ಇಷ್ಟು ಜನಕ್ಕೆ ಓಕೆ, ಡೌನ್. ಲೆಟ್ಸ್ ಚೆಕ್. ನಿಮಗೆ ಪ್ರಾಬ್ಲಮ್ ಇದೆ ಅಂತ ನೀವು ಅಂದ್ಕೊಳ್ಳೆ, ನಿಮಗೆ ಜ್ವರ ಇದೆ ಅಂತ ನೀವು ಅಂದ್ಕೊಳ್ಳೆ ಡಾಕ್ಟ್ರ್ ಇಂಜೆಕ್ಷನ್ ಕೊಡಲ್ಲ. ಫಸ್ಟ್ ಚೆಕ್ ಮಾಡ್ತಾರೆ ಜ್ವರ ಬಂದಿದೆಯೋ ಇಲ್ಲೋ ಅಂತ. ನೀವು ಮೆಮೊರಿ ಪವರ್ ಸರಿ ಇಲ್ಲ ಅಂತ ಕೈ ಎತ್ತಿದ ಕೂಡಲೇ ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಒಂದು 2-3 ಪ್ರಶ್ನೆಗಳು ಕೇಳ್ತೀನಿ. ಆ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂದರೆ ಐ ಫೈನಲೈಸ್ ನಿಮ್ಮ ಮೆಮೊರಿ ಪವರ್ ಕಡಿಮೆ ಇದೆ ಅಂತ. ಪ್ರಶ್ನೆ ನಂಬರ್ 1. ಇಬ್ಬರು ಹುಡುಗ ಹುಡುಗಿ ಒಂದು ಬೆಂಚ್ ಮೇಲೆ ಹಿಂಗೆ ಕುತ್ಕೊಂಡಿದ್ದಾರೆ. ಹಿಂಗೆ ಬೆಂಚ್ ಮೇಲೆ ಕುತ್ಕೊಂಡಿದ್ದಾರೆ. ಈ ಕಡೆ ಅವನು, ಆ ಕಡೆ ಅವಳು ಕುತ್ಕೊಂಡಿದ್ದಾರೆ. ನಾವಿಬ್ಬರು ಮದುವೆ ಆಗೋಣ. ನಮ್ಮ ಮದುವೆಗೆ ಕಾಮನಬಿಲ್ಲು ಸ್ವಾಗತ ಮಾಡಬೇಕು, ನವಿಲುಗಳು ಡ್ಯಾನ್ಸ್ ಮಾಡಬೇಕು. ಯಾಕೆ ಸಿಳ್ಳೆ ಹೊಡಿತಿದ್ದಾರೆ? ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಸಿಳ್ಳೆ ಹೊಡೆದ್ರಿ? ಏನು ನೆನಪಾಯ್ತು ನಿಮಗೆ? ರಾಮಾಚಾರಿ ನೆನಪಾಯ್ತು. ಹೀರೋ ಯಾರು? ಹೀರೋಯಿನ್ ಯಾರು? ಅವನು ಯಾರೋ ಒಬ್ಬ ಹೀರೋ ಕೈಯಲ್ಲಿ ಮೊಲ ಹಿಡ್ಕೊಂಡು ನನ್ನ ಲವ್ ಡಿಸಪಾಯಿಂಟ್ ಆಯಿತು ಅಂತಿದ್ದಾನೆ. ಯಾರು ನೆನಪಾಯ್ತು? ಗಣೇಶ್. ಮೊಲದ ಹೆಸರೇನು? ಮೊಲದ ಹೆಸರು ಬಿಡಲ್ಲ, ದೇವದಾಸ್. ಅಲ್ಲಿಗೆ ನೀವು ಕೈ ಎತ್ತಿಬಿಟ್ರಿ, ನಮಗೆ ಮೆಮೊರಿ ಪವರ್ ಏನದು ಕಡಿಮೆ ಇದೆ, ಒಪ್ಪಲ್ಲ. ನೋಡ್ರಿ, ಎಲ್ಲ ಕರೆಕ್ಟ್ ಇದೆ. ಇಲ್ಲಿ ಪ್ರಾಬ್ಲಮ್ ಇರೋದು ನಯನ ಸ್ಪಂದನ ಕಲಿಕೆ ಅಂತ ಅಂದರೆ ಕಣ್ಣಿಂದ ಟಚ್ ಆಗಬೇಕು ಅಂತ. ಒಂದು ವಿಷಯ ಕಲಿಬೇಕಾದ್ರೆ ನೀವು ಕೇವಲ ಲೆಟರ್ಸ್ ಆಗಿ, ವರ್ಡ್ ಆಗಿ ನೋಡ್ಕೊಂಡು ಹೋಗ್ಬಾರ್ದು. ಈಗ 1757 ಪ್ಲಾಸಿ ಕದನ ಅಂತ ನೀವು ಓದ್ತಾ ಇದ್ದೀರಿ ಅಂತ ಬೇಕಾದ್ರೆ ಸಿರಾಜುದ್ದೌಲಾ, ಬ್ರಿಟಿಷು, ಇವೆಲ್ಲ ನಿಮಗೆ ನೆನ್ಪು ಬರಬೇಕು ಅಂದರೆ ಹೆಂಗೆ ಮುಳುಗಬೇಕು ಅಂದರೆ, ಆ ಸಿರಾಜುದ್ದೌಲಾ ಟೀಮ್ ಏನು ಮಾಡ್ತಾರೆ, ಬ್ರಿಟಿಷರ ಒಂದು ಸೈನ್ಯ ಬರುತ್ತೆ, ಒಂದು ಸಣ್ಣ ಸೈನ್ಯರ್ಗಳ ಗುಂಪು. ಆ ಗುಂಪನ್ನೆಲ್ಲ ಸೋಲಿಸಿ ತಗೊಂಡೋಗಿ ಒಂದು ರೂಮಲ್ಲಿ ಕೂಡಾಕ್ತಾರೆ. ರೂಮಲ್ಲಿ ಕೂಡಾಕಿದ್ದಾರೆ. ಹೆಂಗಿತ್ತು ಅಂದರೆ ಇಷ್ಟು ಸಣ್ಣ ಟಾಯ್ಲೆಟ್ ರೂಮ್ ಅಂತ ರೂಮ್ ಅದು. ಒಬ್ರಿಗೊಬ್ರು ಅಂಟ್ಕೊಂಡು ಕೂರೋಷ್ಟು ಜಾಗ ಇದೆ, ಕಿಟಕಿ ಕೂಡ ಇಲ್ಲ. ಆ ರೂಮಲ್ಲಿ ಕೂಡಕ್ಕೆ ಬಾಕ್ಲಾಕಿದ್ದಾರೆ. ಲಾಕ್ ಮಾಡ್ಕೊಂಡು ಹೊರಗೆ ಬಂದರು. ಬೆಳಿಗ್ಗೆ ಹೋಗಿ ನೋಡಿದ್ರೆ ಅಲ್ಲಿರೋಂಥ 40-50 ಬ್ರಿಟಿಷ್ ಸೈನಿಕರು ಎಲ್ಲರೂ ಸತ್ತೋಗಿದ್ದಾರೆ. ಯಾಕೆ ಅಂದರೆ ಉಸಿರಾಡೋಕ್ಕೆ ಗಾಳಿ ಸಿಕ್ಕಿಲ್ಲ ಅವರಿಗೆ. ಅದನ್ನು ಬ್ರಿಟಿಷ್ ಏನಂತಾರೆ ಅಂದರೆ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತಾರೆ. ಅಂದರೆ ನೀವು ಆ ಸೀನ್ಗೆ ಹೋಗ್ಬೇಕು, ರೂಮಲ್ಲಿ ಕೂಡಾಕಿದ್ದು ಅನುಭವಿಸ್ಬೇಕು. ನೀವು ಉಸಿರಾಡ ಆಗಬೇಕು, ಅವಾಗ ಇಡೀ ಕತ್ಲಾಗಬೇಕು. ಕತ್ಲಾದಾಗ ನೀವು ಸತ್ತೋಗ್ಬೇಕು. ಬೆಳಿಗ್ಗೆ ಬಂದು ಬಾಗಿಲು ತೆಗೆದ್ರೆ ನಿಮ್ಮ ಹೆಣ ಹೊರಗೆ ಬರ್ತಾ ಇರಬೇಕು. ಹಾಗೆ ಇನ್ವಾಲ್ವ್ ಆಗ್ಬೇಕು ನೀವು. ನಿಮ್ಮ ಹೆಣ ಹೊರಗೆ ಬರ್ತಿದ್ದಂಗೆ ನಿಮಗೆ ಇವ್ರು ಇರ್ತಾರಲ್ಲ ಬ್ರಿಟಿಷ್ ನಿಮ್ಮವರು, ನಮ್ಮವ್ರನ್ನೆಲ್ಲ ಕೊಂದ್ಬಿಟ್ಟು ಸಿರಾಜುದ್ದೌಲಾ ಮಚ್ಚೆತ್ಕೊಂಡ್ಬಂದರು. ಪ್ಲಾಸಿ ಕದನ ಶುರು. ಹೀಗೆ ಇಮ್ಯಾಜಿನೇಷನ್ ಫುಲ್ ಫಿಲ್ಮ್ಯಾಟಿಕ್ ಆಗೋಬೇಕು. ಹಿಸ್ಟರಿ ಫುಲ್ ಫಿಲ್ಮ್ಯಾಟಿಕ್ ಆಗೋಬೇಕು. ಪೊಲಿಟಿ 17ನೇ ವಿಧಿ ಬರ್ತಿದ್ದಂಗೆ ಅಸ್ಪೃಶ್ಯತೆ ನಿರ್ಮೂಲನೆ 17 ಅಸ್ಪೃಶ್ಯ ನಿರ್ಮೂಲನೆ ಅಲ್ಲ, 17 ಅಂದರೆ ಹೆಂಗೆ ಅಸ್ಪೃಶ್ಯತೆ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ಸೀನ್ ಬರಬೇಕು. ಆ ಟೈಮಲ್ಲಿ ನಿಮ್ಮ ಎದುರುಗಡೆ ಅಂಬೇಡ್ಕರ್ ಒಬ್ರು ಕಾಣಬೇಕು. ಅವ್ರ ಕೈ ಹಿಂಗೆ ಮೇಲೆ ಬೋರ್ಡ್ ಹಿಡ್ಕೊಂಡಿರ್ಬೇಕು, ಅದ್ರ ಮೇಲೆ ನಂಬರ್ ಇರಬೇಕು 17. ಆರ್ಟಿಕಲ್ 17 ಯಾವನಾದ್ರೂ ಅಸ್ಪೃಶ್ಯತೆ ಮಾಡಿದ್ರೆ ಒಳಗಾಗ್ತೀವಿ ಅಂತ ಹೇಳುತ್ತೆ.
ಹಂಗೆ ಫೀಲ್ ಮಾಡ್ಕೊಂಡ್ರೆ ಉಳ್ಕೊಳ್ಳುತ್ತೆ. ನೀವು ಹಂಗಲ್ಲ 17 ಅಸ್ಪೃಶ್ಯತೆ ನಿರ್ಮೂಲನೆ, 17 ಅಸ್ಪೃಶ್ಯತೆ ನಿರ್ಮೂಲನೆ ಅಂದರೆ ಎಕ್ಸಾಮಲ್ಲಿ ಹೋದಾಗ 17, 16, 15 ಸ್ಟಾರ್ಟ್ ಆಗ್ತವೆ. ಸೀನ್ ಮಾಡಿಕೊಂಡು ಸ್ಟೋರ್ ಮಾಡಿರಿ. ಈವನ್ ಇನ್ ದ ಸೈನ್ಸ್, ಈವನ್ ಇನ್ ದ ಮೆಂಟಲ್ ಎಬಿಲಿಟಿ ನೀವು ಕ್ರಿಯೇಟಿವ್ ಮೆಮೊರಿ ಮಾಡ್ಕೋಬೋದು.